ವೆಲ್ಕಮ್ ಬ್ಯಾಕ್. ಮಹೇಶ್ವರೇ, ನಾನು ನಿನ್ನೆನೂ ಚರ್ಚೆ ಮಾಡಬೇಕಾದ್ರೆ ಬೇರೆ ಆಯಾಮದಲ್ಲಿ ಇದೇ ವಿಷಯದ ಚರ್ಚೆ ನಡೀತು. ನಾನು ಅವಾಗ ಕೇಳಿದೆ, ಸರ್ ಇಲ್ಲಿ ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಅನಿವಾರ್ಯತೆ ಬಗ್ಗೆ ನಡುವೆ ಒಂದು ಪೈಪೋಟಿ ನಡೆದೋಗುತ್ತಾ? ಪ್ರಾದೇಶಿಕ ಆದ್ಯತೆ ಹೇಗಿರುತ್ತೆ, ಯಾಕೆ ಇರಬಾರ್ದು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಉದ್ಧವ್ ಠಾಕ್ರೆ ಅವರು ಭಾಷಣ ಕೊಡ್ತಾರೆ. ಅವ್ರು ಏನು ಹೇಳಿದ್ರು ಭಾಷಣದ ಕಡೆಯಲ್ಲಿ, ಅದು ಅವ್ರಿಗೆ ರೂಢಿ ಅನ್ನಿ, ಅಭ್ಯಾಸ ಅನ್ನಿ, ಅದೇನಾದರೂ ಅನ್ನಿ, ಆದರೆ ಪ್ರಾದೇಶಿಕ ಆದ್ಯತೆ ಅನ್ನೋದು ಹೇಗಿರುತ್ತೆ? ಉದ್ಧವ್ ಠಾಕ್ರೆ ಅವರ ಒಂದು ಚಿಕ್ಕ ಹೇಳಿಕೆ, ಕ್ವಿಕ್ ಆಗಿ ಕೇಳಿ. मीटिंग हम मुंबई में करेंगे. सबको धन्यवाद देना चाहता हूं. जय हिंद, जय महाराष्ट्र. जय हिंद, जय महाराष्ट्र. जय हिंद, जय महाराष्ट्र. अगली मीटिंग हम मुंबई में करेंगे. सबको धन्यवाद. ಅವರು ಜಯ ಹಿಂದ್ ಜಯ ಮಹಾರಾಷ್ಟ್ರ ಅಂತ ಹೇಳ್ತಿರೋದು ಕರ್ನಾಟಕದಲ್ಲಿ ನಿಂತು. ಆಯ್ತಾ, ತೊಂದರೆ ಇಲ್ಲ, ನಾವೆಲ್ಲರೂ ಹಿಂದ್ ದೇಶದ ನಾವು ಸದಸ್ಯ ರಾಜ್ಯಗಳಿದ್ದೀವಿ, ದಟ್ಸ್ ಫೈನ್. ಆದರೆ ಒಬ್ಬ ನಾಯಕ ತನ್ನ ರಾಜ್ಯಕ್ಕೇನೆ ಆದ್ಯತೆಯನ್ನು ಬಯಸ್ತಾನೆ. ಈ ಎಲ್ಲ ಆದ್ಯತೆ ಬೇಡಿಕೆಗಳ ನಡುವೆ ಐವನ್ ಸರ್, TMC ಬೆಂಗಾಲ್ಗೆ ಬೇಕು, DMKಗೆ ತಮಿಳ್ನಾಡು ಬೇಕು, RJD JD ಅವ್ರಿಗೆ ಬಿಹಾರ್ ಬೇಕು, CPMಗೆ ಕೇರಳ ಬೇಕು, ನಿಮಗೆ ಕರ್ನಾಟಕ ಬೇಕು ಸದ್ಯಕ್ಕೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ಮಧ್ಯಪ್ರದೇಶಲ್ಲಿ ನೀವು ಗೆದ್ರೆ ಮಧ್ಯಪ್ರದೇಶ ಬೇಕಾಗ್ತದೆ, ರಾಜಸ್ಥಾನ ಉಳಿಸ್ಕೊಂಡ್ರೆ ಅದು ಬೇಕಾಗ್ತದೆ. ಆದ್ಯತೆ ವರ್ಸಸ್ ಅನಿವಾರ್ಯತೆ ಮತ್ತೆ ಕೇಳ್ತೀನಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳನ್ನು ಒಟ್ಟು ಸೇರಿಸಿ ಆಡಳಿತ ಮಾಡೋದೇ ಕೇಂದ್ರ ಸರ್ಕಾರದ ಪ್ರಮುಖವಾಗಿರ್ತಕ್ಕಂಥ ಸಾಧನೆ. ಈಗ ಯಾವುದೇ ರೀಜನಲ್ ಪಾರ್ಟೀಸ್ಗಳು, ಈಗ ತಮಿಳ್ನಾಡಿಗೆ ಹೋದರೆ ಅಲ್ಲಿ ಬೇರೆ, ಕರ್ನಾಟಕಕ್ಕೆ ಬಂದರೆ ನ್ಯಾಷನಲ್ ಪಾರ್ಟಿ ಇದೆ. ರೀಜನಲ್ ಪಾರ್ಟೀಸ್ಗಳು ಡೆವಲಪ್ ಮಾಡಲಿಕ್ಕೆ ನಾವು ಆವಾಗವಾಗ ಅಲ್ಲಿ ಲೀಡರ್ಸ್ಗಳು ಎಮರ್ಜ್ ಆಗ್ತವೆ. ಆದರೆ BJP ಏನು ಮಾಡಿತ್ತು ಅಂದರೆ, ಇವತ್ತು BJPಗೆ NDAಗೆ ಇವತ್ತು ಹಾಕಿರ್ತಕ್ಕಂಥ ಸವಾಲು ಯಾವುದು ಅಂದರೆ, BJP ರಾಜಕೀಯ ಈ ರೀಜನಲ್ ಪಾರ್ಟೀಸ್ ಯಾರಿದ್ದಾವೆ ಅವ್ರನ್ನೆಲ್ಲ ಒಡೆದಾಳ್ತಕ್ಕಂಥ ನೀತಿಯನ್ನು ಪ್ರಾರಂಭ ಮಾಡಿತ್ತು. ಅದು ಮಹಾರಾಷ್ಟ್ರ ಇರ್ಬೋದು, NCP ಇರ್ಬೋದು, ಯುವಸೇನಾ, ಬೇರೆ ಬೇರೆ ರಾಜ್ಯಗಳಲ್ಲಿ, ಇವನ್ನು ನಿಮ್ಮ ಗೋವಾದಲ್ಲಿ ಆ ರೀತಿ ಮಾಡಿತ್ತು. ಇದ್ದಂಥವ್ರನ್ನೆಲ್ಲ ಕಾಂಗ್ರೆಸ್ನವ್ರನ್ನ ತೆಗೆದುಕೊಂಡು ಆಚೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಸೊ ಅನೇಕ ರಾಷ್ಟ್ರಗಳಲ್ಲಿ ಈ ರೀತಿಯ ಪ್ರಯತ್ನಗಳು ಮಾಡಿತ್ತು. ಕೊಂಡು ಸರ್ಕಾರಗಳನ್ನು ರಚನೆ ಮಾಡುವಂಥದ್ದು. ಇವಾಗ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಆ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಲ್ಲಿ ರೀಜನಲ್ ಪಾರ್ಟಿಗಳಿದ್ದಾವೆ ಅವ್ರನ್ನೆಲ್ಲ ಹೊಡೆದು ತನ್ನ ತಕ್ಕಿಗೆ ಸೇರಿಸಿ ತಾವು ಹೀರೋ ಆಗಬೇಕು ಅಂತ ನೋಡ್ಲಿಕ್ಕೆ ಹೋಯಿತು. ಅದರ ಪರಿಣಾಮವಾಗಿಯೇ ಇವತ್ತು ಈ ಒಂದು 26 ಪಕ್ಷಗಳು ಏನು ಜಾಯ್ನ್ ಆಗಿದ್ದಾವೆ. ಹಿಂದೆ ಇವರೆಲ್ಲ NDAದಲ್ಲಿ ಇದ್ರು. ನೀವು ಹೇಳಿದ್ರಿ DMK ಇತ್ತು, TMC ಇತ್ತು, ಜನತಾದಳ U ಇತ್ತು. ಆಲ್ ದೀಸ್ ಪಾರ್ಟೀಸ್ ವೇರ್ ವಿತ್ ದಿ NDA. Now BJP, now why they have come out? Just because to say that there is a lesson for national party or the central party. ಇವತ್ತು ಕರ್ನಾಟಕದೇ ತಗೊಳ್ಳಿ, ನಮಗೆ ಕೊಡಬೇಕಾಗಿದ್ದು ಅಕ್ಕಿ. ನಾವು ಕೇಳಿದೆವು, ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ 5 kg + 5 kg ನಾವು ಕೊಡ್ತೀವಿ. ಅಕ್ಕಿ ಕೊಡಿ ಅಂದರೆ ಗೋಡನಲ್ಲಿ ಅಕ್ಕಿ ಕೊಳೆತಾ ಇದ್ರೂ ಕೂಡ ತವರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು, ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಅಕ್ಕಿಯನ್ನು ಮನೆಯಲ್ಲಿ ಏನು ನಿಮ್ಮದೇ ಹೊಲ ಇಲ್ಲ, ನಿಮ್ಮದೇ ಅಲ್ಲಿ ಉಳುಮೆ ಮಾಡುವುದಿಲ್ಲ. ಆದರೆ ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ರೀಜನಲ್ ಅಥವಾ ಸ್ಟೇಟ್ಗಳ ಇಂಟ್ರೆಸ್ಟ್ಗಳನ್ನ ಕಾಪಾಡ್ತಾ ಇಲ್ಲ. ಮಹೇಶ್ ತೆಗಿನ್ಕೆ ಅವರೇ, ಹಾಗಾಗಿ ನಿಮ್ಮ ಈ ಪರಿಸ್ಥಿತಿ ಬಂದಿದೆ. ಪ್ರಶ್ನೆ ಮತ್ತೆ ಆರೋಪ ಏನ್ ಗೊತ್ತಾ ಮಹೇಶ್ ತೆಗಿನ್ಕೆ ಅವರೇ, ನೀವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ನಿಂತು ಎತ್ತರವಾಗಿ ಕಾಣಿಸ್ಕೊಳ್ಳುವಂತ ಪಕ್ಷ. ಅವ್ರು ಹೆಗಲು ಕೊಡ್ಲಿಲ್ಲ ಅಂದ್ರೆ ಅದ್ರ ಮೇಲೆ ನೀವು ನಿಂತ್ಕೊಂಡು ಎತ್ತರವಾಗಿ ಕಾಣಿಸ್ಕೊಳ್ಳೋದಕ್ಕೆ ನೀವು ಮೈಯನ್ನೇ ಮುರಿದು ಬಿಡ್ತೀರಿ, ಒಂದ್ ಹೆಗಲನ್ನಾದ್ರೂ ತಗೊಂಡೋಗ್ಬಿಡ್ತೀರಿ ನೀವು ನಿಮ್ಮ ಕಡೆಗೆ. ಆ ರೀತಿಯ ಒಂದು ಗ್ರಹಿಕೆ, ಅಭಿಪ್ರಾಯ ಪ್ಲೀಸ್. ನಿಖಿಲ್ ಅವರೇ, ಈಗ ಐವನ್ ಡಿಸೇಜರ್ ಒಂದು ಮಾತನ್ನು ಹೇಳಿದರು, ನಾವು 5 + 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಅಂತೇಳಿ. ಮೊದಲು ಈ ಸುಳ್ಳನ್ನು ಹೇಳೋದನ್ನು ಬಂದ್ ಮಾಡಿಸ್ಬೇಕು ಫಸ್ಟ್ ಕಾಂಗ್ರೆಸ್ನವ್ರಿಗೆ. ಯಾಕಂದ್ರೆ ಇವ್ರು ಹೇಳಿದ್ದು ನಾವು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ. 10 kg ಅಂತಂದ್ರೆ 10 + 5 15 ಆಗುತ್ತೆ ಮ್ಯಾಥಮೆಟಿಕಲ್ ಪ್ರಕಾರ. ಇವ್ರು ಏನೋ ಕೆಮಿಸ್ಟ್ರಿ ಮಾಡಿ ಅದನ್ನು ಚೇಂಜ್ ಮಾಡಕ್ ಹೋದ್ರೆ ಅದು ಯಾವುದು ಕೂಡ ಒಪ್ಪಲ್ತಕ್ಕಂಥದ್ದು ಸಾಧ್ಯ ಇಲ್ಲ. ಇವತ್ತು ಕೇಂದ್ರದ ಮೇಲೆ ವಿನಾಕಾರಣ ಗೂಬೆ ಕುರಿಸುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಇವ್ರು 10 kg ಅಕ್ಕಿ ಘೋಷಣೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಏನು ಕೇಳಿ ಮಾಡಿದ್ರ ಇವರು? ನಾವು 10 kg ನಾವು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡ್ತೀವಿ, ನೀವು 5 kg ಕೊಡ್ರಿ ಅಂತ ಏನಾದ್ರು ಹೇಳಿದ್ರ? ಅದನ್ನ ಯಾವ ರೀತಿಯಾದಂತ ಈ ರೀತಿಯಾದಂತ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡುವಂತದನ್ನ ಕಾಂಗ್ರೆಸ್ ಪಾರ್ಟಿ ಮೊದಲು ಬಂದ್ ಮಾಡ್ಬೇಕು ಅನ್ನೋದನ್ನ ತಮ್ಮ ಮುಖಾಂತರ ಬಹಳ ಸ್ಪಷ್ಟ ಆಗೈತೆ. ಇವತ್ತು ಕೊಡ್ತಾ ಇರತಕ್ಕಂಥದ್ದು 5 kg ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 5 kg ಕೊಡ್ತಾ ಇದ್ದಾರೆ. 5 kg ಇವತ್ತು ಅದನ್ನು ಕೊಡಕ್ಕಾಗಿಲ್ಲ ಅಂತೇಳಿ ಇವತ್ತು ಹಣದ ರೂಪದಲ್ಲಿ ಹಾಕ್ತಾ ಇದ್ದಾರೆ. ಹಣದ ರೂಪದಲ್ಲಿ ಕೂಡ ಒಂದ್ಸಲ ಕೇಳ್ರಿ, ಒಂದ್ಸಲ 170 ರೂಪಾಯಿ ಇವತ್ತು ಹಾಕ್ತಾ ಇದ್ದಾರೆ. ಇವತ್ತು DBT ಮೊದಲೇ ಸನ್ಮಾನ್ಯ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ
ರಾಜೀವ್ ಗಾಂಧಿ ಅವರು ಹೇಳಿದ್ರು, ಐವಾನ್ ಡಿಸೋಜಾ ಅವ್ರಿಗೆ ನೆನಪಿರ್ಬೋದು ನನಗನ್ಸೋ ಮಟ್ಟಿಗೆ, ನಾವು ಕೇಂದ್ರದಿಂದ 100 ರೂಪಾಯಿ ಹಾಕಿದ್ವಿ ಅಂತಂದ್ರೆ 18 ರೂಪಾಯಿ ಕೊನೆಯ ಕಡೆ ಮನುಷ್ಯಗೆ ಮುಟ್ತೈತೆ ಅಂತಕ್ಕಂಥದ್ದು ಹೇಳಿದ್ದು ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು. ಆದ್ರೆ ಇವತ್ತು 2014ರಿಂದ ಪರಿವರ್ತನೆ ಯಾವ ರೀತಿ ಆಯಿತು ಅಂತಂದ್ರೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ದೇಶದಲ್ಲಿ ಬಹುದೊಡ್ಡದಾದಂತಹ ಪರಿವರ್ತನೆಯನ್ನು ತೆಗೆದುಕೊಂಡು ಬಂದ್ರು. ಎಲ್ಲ ಬಡ ಕುಟುಂಬಗಳಿಗೆ ಕೂಡ ಬ್ಯಾಂಕಿನ ಅಕೌಂಟ್ ಅನ್ನು ತೆಗಿ ಅಂತ ಹೇಳಿದಾಗ ಇವರೇ ಹಾಸ್ಯಾಸ್ಪದ ಮಾಡ್ತಾ ಇದ್ರು. ಅದೇನಾಗುತ್ತೆ, ಬ್ಯಾಂಕಿಗೆ ಅಕೌಂಟ್ ತೆಗೆದ್ರೆ ಏನ್ ಮಾಡ್ತೀರಿ ಉಲ್ಲೇಖ ಮಾಡಿದ್ರು ನೀವು ಪ್ರತಿಕ್ರಿಯಿಸೋದಕ್ಕೆ ನಾನು ಬಿಟ್ಟೆ. ನಾವು ಯು ಆರ್ ಡಿವಿಯೇಟಿಂಗ್. ಬನ್ನಿಯಪ್ಪ, ಮೈತ್ರಿಗೆ ಬನ್ನಿ ಪ್ಲೀಸ್. ಅಲ್ಲ ನೀವು ಹೇಳಿದ್ದೀರಿ ಐ ಆಮ್ ನಾಟ್ ಡಿವಿಯೇಟಿಂಗ್, ಐ ಆಮ್ ಜಸ್ಟ್ ಒನ್ ಮಿನಿಟ್ ನಿಖಿಲ್ ಒನ್ ಮಿನಿಟ್. ಇವತ್ತು ಅದೇ ಡಿಬಿಟ್ ನಾವೇನು ಅಕೌಂಟ್ ಅನ್ನ ಸನ್ಮಾನ್ ನರೇಂದ್ರ ಮೋದಿ ಅವರು ಅಕೌಂಟ್ ಮಾಡಿದ್ರು, ಅದೇ ಅಕೌಂಟ್ಗೆ ಇವತ್ತು ಡಿಬಿಟಿ ಮಾಡ್ತಕ್ಕಂಥ 170 ರೂಪಾಯಿ ಹಾಕುವಂತ ಕೆಲಸ ಮಾಡ್ಯಾರ. ಅಂದ್ರೆ ಮುಂದೆ ಬರುತ್ತೆ ನಿಮ್ ಪ್ರಶ್ನೆ ಇರುತ್ತೆ, ಯಾವ ರೀತಿಯಾಗಿ ದೇಶದ ಪರಿವರ್ತನೆ ಆಯ್ತನ್ನಕ. ಪರಿವರ್ತನೆಯ ಹಾದಿ ಇಲ್ಲಿಂದ ಪ್ರಾರಂಭ ಆಗಿದೆ 2014ರಿಂದ. ಎರಡನೇದು, ನೀವು ಈಗ ಬರ್ತಕ್ಕಂಥ ಪಾಯಿಂಟ್, ಇವತ್ತು ಬಹುತೇಕ ಇವತ್ತು ಹೊಸ ಘಟಬಂಧನವನ್ನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅನ್ನೋ ತರ ರೀತಿಯಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೊಂಡು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಮತೀಯ ಆಧಾರಿತ ಪಕ್ಷಗಳು, ಅಲ್ಲದೆ ಭಾಷಾ ಆಧಾರಿತ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಸಂಯುಕ್ತ ಹೆಸರದಲ್ಲಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಹಿಂದಿನ ನಡಾವಳಿಗಳನ್ನು ನೀವು ನೋಡಿಕೊಂಡಾಗ, ಇವತ್ತು ದೇವೇಗೌಡರನ್ನ ಇಳಿಸಿದವರು ಯಾರು? ಕಾಂಗ್ರೆಸ್ಸಿನ ಒಂದು ನೀತಿ ಇದೆ. ನೀವು ಆಗಲೇ ಹೇಳಿದ್ರಿ 150 ಸೀಟು ಹೆಚ್ಚು ಕಮ್ಮಿ ಬಂದ್ರೆ ಮುಂದವ್ರು ಯಾವ ರೀತಿ ಆಟ ಆಡ್ತಾರ ಅನ್ನೋಂಥದ್ದನ್ನು ಕೂಡ. ಹಿಂದೆ ದೇವೇಗೌಡರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಳಿಸಿದವರು ಇದೇ ಕಾಂಗ್ರೆಸ್ನವರು. ಐಕೆ ಗುಜರಾಲ್ ಅವ್ರನ್ನ, ಅಂದ್ರೆ ಇವ್ರದ್ದು ಟೈಮ್ ಬೌಂಡ್ ಫಿಕ್ಸ್ ಮಾಡ್ತಾರೆ, 10 ರಿಂದ 11 ತಿಂಗಳಿಗೆ ಇಳಿಸಬೇಕು ಅನ್ನೋಂಥದ್ದನ್ನ. ಐಕೆ ಗುಜರಾಲ್ ಅವ್ರನ್ನ ಕೂಡ ಇಳಿಸಿದ್ದು ಇದೇ ಕಾಂಗ್ರೆಸ್. ಚಂದ್ರಶೇಖರ್ ಅವ್ರನ್ನ ಇಳಿಸಿದ್ದು ಕೂಡ ಇದೇ ಕಾಂಗ್ರೆಸ್. ಕರ್ನಾಟಕದಲ್ಲಿ ನಡೆದಂತ ಈ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವ್ರನ್ನು ಕೂಡ ಇಳಿಸಿರ್ತಕ್ಕಂಥದ್ದು ಯಾವುದು? HD ಕುಮಾರಸ್ವಾಮಿ ಅವ್ರನ್ನು ಕೂಡ ನೀವು ಇಳಿಸಿದ್ರಿ. ಯಾವಾಗ ಬದ್ಧತೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಬೊಮ್ಮಾಯಿರಲ್ಲ ಯಾವ್ದು ಕರ್ಕೊಂಡೋಗಿದ್ದು? ಅಲ್ಲ ಈಗ ಬಾಂಬೆಗೆ 17, 14 + 3. ಹೀಗಾಗಿ ಕಾಂಗ್ರೆಸ್ ಬಗ್ಗೆ ಒಂದ್ ಸೆಕೆಂಡ್, ಯಾವಾಗ್ಲೂ ಕೂಡ ಐವಾನ್ ಡಿಸೋಜಾ ಅವರೇ, ರೂಲಿಂಗ್ ಪಾರ್ಟಿಯಲ್ಲಿ ಅಪೋಸಿಷನ್ ನಲ್ಲಿ ಇರ್ತಕ್ಕಂಥವ್ರು ರೂಲಿಂಗ್ ಪಾರ್ಟಿಗೆ ಹೋಗುವಂತ ಸಾಮ್ಯತೆ ಇರುತ್ತೆ. ಆದ್ರೆ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಅಪೋಸಿಷನ್ ಪಾರ್ಟಿಗೆ ಹೋಗುವಂತದೈತಲ್ಲ, ಇದಕ್ಕೆ ನಿಮ್ಗೆ ಬೇಜಾರ ಅನ್ಸಲ್ವಾ? ಇದಕ್ಕೆ ಇದು ಆಪರೇಷನ್ ಕಮಲ ಅಂತ ಯಾವ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂಡ ಬಿಟ್ಟೋದ್ರಿ ನಿಮ್ ಕೂಡ ಆಪರೇಷನ್ ಕಮಲ ಅಂತಾಗಿದೆ. ದುಡ್ಡು ಇಲ್ಲ ನೋಡಿ, ದುಡ್ಡು ನಿಮ್ಮ ಕಾಂಗ್ರೆಸ್ಸಿನ ವೈಫಲ್ಯವನ್ನು ಮುಚ್ಚಿಕೊಳ್ಳಕ್ ಹೊಂಟಿದ್ರಿ ನೀವು. ಕುಮಾರಸ್ವಾಮಿ ಅವರು ಊರಲ್ಲಿ ಇದ್ದದನ್ನು ನೋಡಿಕೊಂಡು ಇವತ್ತು ನಿಮಗೆ ಗೋವಾದಲ್ಲಿ ಉಲ್ಲೇಖ ಮಾಡಿದ್ರಿ. ಗೋವಾದಲ್ಲಿ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಇಂಡೈರೆಕ್ಟ್ಲಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟು ಕಾಂಗ್ರೆಸ್ ಅವರು ಉಲ್ಲೇಖ ಮಾಡಿದ್ರಿ. ಯಾಕೆ ಆತರ ಹೇಳ್ತೀರಾ? ಕರ್ನಾಟಕ ಸರ್ಕಾರ ಬಂದ್ರೆ ಗ್ಯಾರಂಟಿಯಿಂದ ಹುಸಿ ಗ್ಯಾರಂಟಿಯಿಂದಾನೇ ಬಂದಿರೋದು. ನೋಡ್ತಾ ಇರಿ. ಮಹೇಶ್ ಸಂಗಿನ್ಕಿ ಅವ್ರು ಹೇಳ್ಬಿಡಿ. ಮಹೇಶ್ ಸಂಗಿನ್ಕಿ ಅವರ ನಿಮ್ಮ ಮೇಲಿರೋ ಆರೋಪಕ್ಕಿಂತ ಅಭಿಪ್ರಾಯ ಹೆಂಗ್ ಬಂತು ಅಂದ್ರೆ, ಯಾಕಪ್ಪ ನಿಮ್ಮ ಮೈತ್ರಿಕೂಟದಲ್ಲಿ ಪ್ರಭಾವಿ ಪ್ರಾದೇಶಿಕ ಪಕ್ಷಗಳು ಇಲ್ಲ ಅಂದ್ರೆ, ಯಾಕಂದ್ರೆ ಅವ್ರು ಎಲ್ರಿಗೂ ಬಿಜೆಪಿ ಕಂಡ್ರೆ ಭಯ, ಪಕ್ಷನೇ ಹೊಡೆದು ಬಿಡ್ತಾರೆ, ನಾಯಕರನ್ನೇ ಕಿಡ್ನಾಪು, ಈ ರೀತಿಯ ಒಂದು ಆತಂಕ. ಅದನ್ನೇ ಐವನ್ ಅವ್ರು ಹೇಳ್ತಾ ಇರೋದು. ನೋಡಿ ನಮ್ ಜೊತೆ ನೋಡಿ ಅವ್ರು ಹೇಳ್ತಾ ಇರೋದು, ನಮ್ ಜೊತೆ ನೋಡಿ ಯಾಕೆ ಬಂದಿದ್ದಾರೆ, TMC ಯಾಕೆ ಬಂತು, DMK ಯಾಕೆ ಬಂತು, ಆಮ್ ಆದ್ಮಿ ಪಕ್ಷ ಯಾಕಿದೆ? ನೋಡಿ ನಿಖಿಲ್ ಅವರೇ, ಈ ಎಲ್ಲಾ ಪಕ್ಷಗಳು ಹಿಂದಿನ ಸಲ ನಮ್ ಕೂಡ ಇದ್ದಿರ್ತಕ್ಕಂಥ ಪಕ್ಷಗಳೇ ಇದ್ದು, ಇವತ್ತೇನೋ ಭಿನ್ನಾಭಿಪ್ರಾಯ ಇನ್ನೊಂದು ಬಂದಿದ್ದಕ್ಕೆ ಹೋಗಿರ್ಬೋದು. ಆದ್ರೆ ನಿಮ್ಗೆ ಗೊತ್ತಿರಲಿ, ಮೊನ್ನೆ ತಾನೇ ನಮ್ಮ ಹೌಸ್ ನಡೆದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು. ಈ ಕಡೆದವ್ರು ಆ ಕಡೆ ಬರ್ತಾರ, ಆ ಕಡೆದವ್ರು ಈ ಕಡೆ ಬರ್ತಾರೆ, ಏನಾದ್ರೂ ಆಕೈತಿ ಅನ್ನೋ ಅಂತ. ಹಾಗಾದ್ರೆ ಇದನ್ನ ಉಲ್ಲೇಖ ಮಾಡ್ಬೇಕಾಗತ್ತಾ? ಇದು ಉಲ್ಲೇಖ ಮಾಡಕ್ ಸಾಧ್ಯ ಇದೆ? ಹಾಗಾದ್ರೆ ಈ ರೀತಿ ಆಗಿರ್ತಕ್ಕಂಥ ಹೇಳಿಕೆಗಳನ್ನ ಕಾಂಗ್ರೆಸ್ ಕೊಡಿದನ್ನ ಫಸ್ಟ್ ನಿಲ್ಲಿಸಬೇಕು ಅನ್ನೋದು ಬಹಳ ಸ್ಪಷ್ಟವಾಗೈತೆ. ಆಯ್ತು, ಇದು ಎರಡು ಮೈತ್ರಿಕೂಟದಲ್ಲಿ ಈ ಎರಡು ಮೈತ್ರಿಕೂಟದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿನ ಸ್ಥಾನಗಳನ್ನ ಹೋಲಿಕೆ ಮಾಡಬಹುದಾ? ಕ್ಯಾನ್ ವಿ ಕಂಪೇರ್ ದ ಪೊಸಿಷನ್ಸ್ ಆಫ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಇನ್ ರೆಸ್ಪೆಕ್ಟಿವ್ ಅಲಯನ್ಸಸ್? ನೋಡಿ, ಇವತ್ತು ಬಹಳ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ನಂಬರ್ಗಳನ್ನು ನೋಡಿದಾಗ, ಕಾಂಗ್ರೆಸ್ಸಿನ ನಂಬರ್ಗಳನ್ನು ಅಪಾರ್ಟ್ ಫ್ರಮ್ ದಿ ನಮ್ಮ ಮಿತ್ರ ಪಕ್ಷಗಳನ್ನು ಬಿಟ್ಟು ಹೊರತು ನೋಡಿದಾಗ ಕೂಡ ಬಹಳ ದೊಡ್ಡದಾದಂತಹ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ 303 ಹೋಗಿದ್ರು, ಇವತ್ತು ಇವರು ಕಾಂಗ್ರೆಸ್ ಎಷ್ಟಿದೆ ಅಂತ ಗೊತ್ತಿದೆ. 50ಕ್ಕಿಂತ ಸೀಟ್ಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು. ಹೀಗಾಗಿ ಇದು
ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ದೊಡ್ಡ ಆತಂಕ ಇವತ್ತು. ಯಾವುದೇ ಕಾರಣಕ್ಕೂ ನಾವು ಈ ನಂಬರ್ ಗೇಮ್ನಲ್ಲಿ ನಾವು ಯಾವುದೇ ಕಾರಣಕ್ಕೆ ಮ್ಯಾಚ್ ಆಗಲ್ಲ ಬರಲ್ಲ ಅನ್ನತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಈ ಅಲಯನ್ಸ್ಗಳನ್ನು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನೀವು ಉಲ್ಲೇಖ ಮಾಡಿದ್ರಿ, ಶಿವಶಂಕರ್ ಅವರು ಕೂಡ ಉಲ್ಲೇಖ ಮಾಡಿದರು. ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಇವತ್ತು. ಕಾಂಗ್ರೆಸ್ಸು ಮತ್ತು ಅಲ್ಲಿಯ ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ಕ್ಷಣನೂ ಕೂಡ ಹೋಲಿಕೆ ಆಗದ ರೀತಿಯಲ್ಲಿ ರಾಜ್ಯದಲ್ಲಿ ನಡೆದತಕ್ಕಂಥ ಚುನಾವಣೆ ಆಗಲ್ಲ. ತಮಿಳುನಾಡಿನಲ್ಲಿ ನಾವು ನೋಡಿದ್ದೇವೆ, ಕೇರಳದಲ್ಲಿ ನೋಡಿದ್ದೇವೆ. ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭಕ್ಕೂ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂಥ ಸ್ಥಿತಿಗೂ ಮತ್ತು ಈಗ ಮಾಡ್ತಕ್ಕಂಥ ಘಟಬಂಧನಕ್ಕೂ ಯಾವುದೇ ರೀತಿಯ ಸಾಮ್ಯತೆ ಇಲ್ಲ ಅನ್ನೋಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದಾಗುತ್ತೆ. ರೈಟ್. ವೆಸ್ಟ್ ಬೆಂಗಾಲ್ದಲ್ಲಿ ಇವತ್ತು ಮಮತಾ ಬ್ಯಾನರ್ಜಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಯ್ತಾ ಇವತ್ತು ಕಾಂಗ್ರೆಸ್ಗೆ? ಅಲ್ಲ, ಅದೇ ಪ್ರಶ್ನೆ ಬಂದೆ ನಾನು. ನನ್ನ ಪ್ರಶ್ನೆ ಅಲ್ಲೇ ಇರೋದು ಸರ್. ಐವನ್ ಸರ್, ಏನ್ ಗೊತ್ತಾ, ಈ ಪಂಚಾಯತ್ ಪೋಲ್ ನಡೆದಾಗ ಬೆಂಗಾಲ್ನಲ್ಲಿ ಈಗ ಕಳೆದ ವಾರದಲ್ಲಿ ಕಾಂಗ್ರೆಸ್ಸು, ಲೆಫ್ಟು, ಬಿಜೆಪಿ ಎಲ್ಲರೂ ಕೇಂದ್ರಕ್ಕೆ ಫೋನ್ ಮಾಡಿದ್ರು, ಅಪ್ಪ ನಮ್ಮನ್ನು ಕಾಪಾಡ್ರಿ, ಇವ್ರು ಹೊಡೆದು ಸಾಯಿಸ್ತಾರೆ ನಮ್ಮನ್ನ TMC ಅವರು ಅಂತ. ಸೀತಾರಾಮ್ ಯೆಚೂರಿ ಹೇಳಿದ್ರು, ಈ ಫ್ಯಾಸಿಸ್ಟ್ ಮಮತಾ ಗವರ್ಮೆಂಟ್ ವಿರುದ್ಧ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ. ನಿಮ್ಮ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ಅಧೀರ್ ರಂಜನ್ ಚೌಧರಿ ಹೇಳಿದ್ರು, ಮಮತಾ ಬ್ಯಾನರ್ಜಿ ಇಸ್ ಅ ಥೀಫ್, ಕಳ್ಳರು ಅವರು ಅಂತ. ಈ ಥರದ ವೈಷಮ್ಯದ ನಡುವೆ ಮೈತ್ರಿಯ ಒಂದು ಸಾಧ್ಯತೆ, ಪ್ಲೀಸ್. ಅದಕ್ಕೆ ಹೇಳೋದು ನಾವು, ಈ ಥರ ಇದ್ದರೂ ಕೂಡ, ಈ ಥರದ ದ್ವೇಷಗಳು ಅಲ್ಲಿ ರೀಜನಲ್ ಇಶ್ಯೂಸ್ಗಳ ಬಗ್ಗೆ ಇದ್ದರೂ ಕೂಡ, ವೆನ್ ಇಟ್ ಕಮ್ಸ್ ಟು ದ ನೇಷನ್, ದೇಶದ ಹಿತ ಬಂದಾಗ, ದೇಶದಲ್ಲಿ ಒಳ್ಳೆ ಗವರ್ನೆನ್ಸ್ ಬಂದಾಗ, ದೇಶವನ್ನ ಕಾಪಾಡಬೇಕು, ದೇಶ ಒಂದಾಗಿಡಬೇಕು, ದೇಶವನ್ನ ಡಿವೈಡ್ ಮಾಡಬಾರ್ದು ಅಂತ ಬಂದಾಗ ಎಲ್ಲವನ್ನ ತ್ಯಾಗಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಇವತ್ತು ಮಮತಾ ಬ್ಯಾನರ್ಜಿ ಭಾಷಣ ನೀವು ಕೇಳಿದೆ. ವಾಟ್ಸ್ ಇಸ್ ಇಟ್ ಟುಡೇ? She said save India. ನಾನು ಅದಕ್ಕೆ ಕೇಳಿದೆ, ಅಲ್ಲ ಸರ್, ಸೇವ್ ಇಂಡಿಯಾ ಅಂದ್ರೆ ಭಾರತ ದೇಶ ಇಂಡಿಯಾನಾ ಅಥವಾ ನಿಮ್ಮ ಮೈತ್ರಿ ಇಂಡಿಯಾನಾ? ಮೋದಿ ಅವರು ಭಾರತವನ್ನ ತುಂಡು ಮಾಡಿ ಹೊರಟಿದ್ದಾರೆ. ಅಲ್ಲಿ CA NRC ಮೈತ್ರಿ ಇಂಡಿಯಾ ಮಾತ್ರ ಅದು, ಭಾರತ ದೇಶ ಇಂಡಿಯಾ ಮಾಡ್ತಾರೆ. ಅಲ್ಲ ಮುಸ್ಲಿಮರು ಈ ದೇಶದಲ್ಲಿ ಇರಬಾರ್ದು ಅಂತ ನೀವು ಹೇಳಿದ್ರಿ. ದೇಶ ರಾಜ್ಯದ ವಿರೋಧಿ ನೀತಿಯನ್ನು ತಳೆದಿದ್ದಾರೆ. ಅಲ್ಲ, ಮಮತಾ ಬ್ಯಾನರ್ಜಿ ಅವರು ಇವತ್ತು ಮಾತಾಡ್ಬೇಕಾರೆ ಅವ್ರು ಹೇಳಿದ್ರು ಸೇವ್ ಇಂಡಿಯಾ, ಮತ್ತೆ ಇವ್ರ ಮೈತ್ರಿಕೂಟದ ಹೆಸರೇ ಇಂಡಿಯಾ. ಅಂದ್ರೆ ಇವ್ರನ್ನ ಕಾಪಾಡ್ಬೇಕು ಅಥವಾ ಭಾರತ ಇಂಡಿಯಾ ಇದೆಯಲ್ಲ ದೇಶನ ಕಾಪಾಡ್ಬೇಕು? ನಮಗೆ ಅರ್ಥ ಆಗ್ಲಿಲ್ಲ. ನೋಡಿ ಸರ್, ಇಂಡಿಯಾ ಅಂತ ಬಂದಿಯಲ್ಲ, ಇಂಡಿಯಾ ಇಸ್ ನಾಟ್ ಇನ್ ಕಂಟಿನ್ಯೂಟಿ. ಯಾಕೆ ಡಾಟ್ಸ್? ಯು ಕ್ಯಾನ್ ರೀಡ್ ಇಟ್. ಡಿಸ್ಟ್ರಪ್ಟಿಂಗ್. ಅವರಲ್ಲೇನೆ ಡಾಟ್ಗಳ ಒಂದು ಮಧ್ಯಗೋಡೆ ಇದೆ. ಡಾಟ್ಗಳ ಮಧ್ಯಗೋಡೆ ಇದೆಯಲ್ಲ, ಅದು ಯಾವ ಮಟ್ಟದಲ್ಲಿ ಹೊಡೆಯುತ್ತೆ ಅಂತ ಗೊತ್ತಿಲ್ಲ. ಅದು ಹೊಡೆದಾಗ ಮೇಡಮ್ ಅವರು ದೇಶನೇ ಛಿದ್ರ ಆಗ್ಬಿಡುತ್ತೆ. ಮೇಡಮ್ ಅವರು ಯಾವ ಲೋಕದಲ್ಲಿ ಇದ್ದಾರೆ ಗೊತ್ತಿಲ್ಲ. ಅವರ ಪಾರ್ಟಿ ಹೇಗಿದೆ ಅಂತ ನೋಡ್ಲಿ. ತುಂಡಾಗಿ ದಿವಸಕ್ಕೆ ಬೆಳಗಿನ MLA ಸಂಜೆ ಇಲ್ಲ. ನಾಳೆ ನೀವು CLP ಮೀಟಿಂಗ್ ಕರೆದ್ರೆ, ನಾಳೆ ನೀವು CLP ಮೀಟಿಂಗ್ ಕರೆದ್ರೆ ನಿಮ್ಮ ಗ್ಯಾರಂಟಿ 12 ಮಂದಿ ಖಂಡಿತ ಇಲ್ಲಿ ಕೇಳಿ, ನಿಮ್ಮ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಬೇರೆಯವ್ರ ಬಗ್ಗೆ ಯಾಕೆ ನಿಮ್ಮ ಪಾರ್ಟಿ ಎಲ್ಲಿದೆ? 19 ಜನ ಇದ್ದೀರಲ್ವಾ, ನೀವು 19 ಜನರನ್ನು ಒಟ್ಟುಗೂಡಿಸಿ ಗೊತ್ತಾಗುತ್ತೆ ನಿಮ್ಗೆ. ಖಂಡಿತ ಇಲ್ಲ. ಮೇಡಮ್ ಒಂದ್ ನಿಮಿಷ ಮಹೇಶ್ ತೆಂಗಿನಕಾಯಿ ಅವರೇ, ಈಗ ಇವರು ಇಂಡಿಯಾ ಅನ್ನೋ ಮೈತ್ರಿಕೂಟದ ಹೆಸರನ್ನ ಇಟ್ಕೊಂಡಿದ್ದಾರೆ. ಈಗ ಬಿಜೆಪಿ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಅಂತ ಏನಾದ್ರು ಚಲಾವಣೆ ಅಭಿಯಾನ ಏನಾದ್ರು ಮಾಡ್ತೀರಾ ನೀವು ಅಂತ? ನೋಡಿ, ಚುನಾವಣೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಇಶ್ಯೂ ಮೇಲೆ ತೊಗೊಂಡು ಮಾಡಬೇಕು ಅಂತದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಭಾಳ ಸ್ಪಷ್ಟ ಐತೆ. ಅದರಲ್ಲಿ ನಾವು ಆಗಲೇ ಹೇಳಿದಾಗ, ಶಿವಶಂಕರ್ ಅವರು ಹೇಳಿದಾಗ, ಅಖಂಡ ಭಾರತದ ಕಲ್ಪನೆ ಇರ್ತಕ್ಕಂಥ ಯಾವುದೇ ಪಾರ್ಟಿಗಳು ಇದರಲ್ಲಿ ಇಲ್ಲ. ಇದು ದಿಸ್ ಇಸ್ ದ ಬಿಗ್ ಪ್ರಾಬ್ಲಮ್ ಆಫ್ ದಿಸ್. ಏನು ಇವಾಗ ಹೊಸದಾಗಿ ಒಂದು ಫಾರ್ಮೇಶನ್ ಮಾಡ್ತಾ ಇದ್ದಾರೆ, ಅಖಂಡ ಭಾರತದ ಕಲ್ಪನೆನೇ ಇಲ್ಲ ಇವರಿಗೆ ಯಾರಿಗೂ ಕೂಡ. ಇವತ್ತು ಆ ರೀತಿಯಾದಂಥ ಪಾರ್ಟಿಗಳನ್ನು ಸೇರಿಸಿ ಇವತ್ತು ಕಾಂಗ್ರೆಸ್ಸಿನ ಅಳಿವು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಉಳಿದ ಪಾರ್ಟಿಗಳನ್ನು ಜೋಡಿಸ್ಕೊಂಡು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಹೀಗಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಸಕ್ಸಸ್ ಆಗುದಿಲ್ಲ ಅನ್ನೋಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವರಿಗೆ. ರೈಟ್. ನನ್ನ ಹತ್ರ ಸಮಯ ಭಾಳ ಕಡಿಮೆ ಇರೋದ್ರಿಂದ ಆ ಕಡೆ ಪ್ರಶ್ನೆ ಇಬ್ಬರಿಗೂ ಒಂದೊಂದು ಕ್ವಿಕ್ ಆಗಿ ಕೇಳ್ಬಿಡ್ತೀನಿ ಸರ್. ನೀವು ಉನ್ನತ ಮಟ್ಟದಲ್ಲಿ ನಿಮ್ಮಂಥ ದೊಡ್ಡ ನಾಯಕರು ಕೈ ಕುಲ್ಕಿಸ್ಬಿಟ್ಟು ನಾವು ಒಂದು ಅಂತ ಹೇಳ್ಬಿಡ್ತೀರಿ. ಆದರೆ ಆನ್ ಗ್ರೌಂಡು ಒಬ್ಬರ ಜೊತೆ ಒಬ್ರು ಹೊಡೆದಾಡಿರುವಂಥ ಕಾರ್ಯಕರ್ತರು, ಎಂತೆಂಥ ಕಷ್ಟಗಳನ್ನು ಅನುಭವಿಸಿರುವಂಥವ್ರು, ಅವ್ರು ಒಂದಾಗ್ತಾರ? ಯಾಕೆ ಆಗಲ್ಲ ಅನ್ನೋದಕ್ಕೆ ಕರ್ನಾಟಕದ ಉದಾಹರಣೆ ಇದೆ. ನೀವು ಮತ್ತು JDS ಒಂದೇ ಮತಬುಟ್ಟಿಯಿಂದ ಮತಗಳನ್ನ ಪಡ್ಕೊಳ್ಳುವಂಥವ್ರು, ನೀವಿಬ್ರು ಒಂದಾದ್ರಿ. ಲೋಕಸಭೆನಲ್ಲಿ ಯಾರಿಗೆ ಅನುಕೂಲ ಆಯ್ತದು? ನಿಖಿಲ್, ನೀವು ಹೇಳಿದ್ದನ್ನು ನಾನು ಸರಿ ಸಾಗಾಟವಾಗಿ ತಳ್ಳಿ ಹಾಕುವಂತ ಇಲ್ಲ.
ಉದಾಹರಣೆ ಅನೇಕ ಉದಾಹರಣೆಗಳಿವೆ. Yes. ಅನೇಕ ಬಾರಿ ನಮ್ಮ ಮೈತ್ರಿಕೂಟಗಳು ಸರಿಯಾದಂಥ ಫಲಿತಾಂಶವನ್ನು ಕೊಟ್ಟಿಲ್ಲ. ಉದಾಹರಣೆಗೆ 2019 ಪಾರ್ಲಿಮೆಂಟ್ ಕರೆಕ್ಟ್ ಆಗ ಕುಮಾರಸ್ವಾಮಿ ಅವರು ನಮ್ಮ ಮುಖ್ಯಮಂತ್ರಿಗಳು, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು. ನಾವು ಸೀಟ್ ಅಲಯನ್ಸ್ ಮಾಡಿ ಅವರಿಗೆ ಬೇಕಾದ ಸೀಟ್ ಬಿಟ್ಟುಕೊಟ್ಟು ಇಲೆಕ್ಷನ್, ದೇವೇಗೌಡರ ಇಲೆಕ್ಷನ್ ಸೋತಿರ್ತಕ್ಕಂಥ, ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರ್ತಕ್ಕಂಥ, ಇದೆಲ್ಲ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಆದರೆ ಇವತ್ತು ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನಿದ್ದಾವೆ, ಇವತ್ತು ಆಗಿರ್ತಕ್ಕಂಥ ನಮ್ಮ ಒಕ್ಕೂಟಗಳೇನಿದ್ದಾವೆ, ದಿಸ್ ಇಸ್ ದ ಸೆಕೆಂಡ್ ಮೀಟಿಂಗ್. ಇಲೆಕ್ಷನ್ ಇನ್ನೂ 1 ವರ್ಷ ಇದೆ. 1 year we have to go. See, you can see the developments. ಮುಂದೆ ಯಾವ ರೀತಿ ಬದಲಾವಣೆಗಳಾಗ್ಬೋದು. ಕಾರ್ಯಕರ್ತರು ಇವತ್ತಿನಿಂದಲೇ ತಮ್ಮ ಮನ ಪರಿವರ್ತನೆಗೆ ಅಥವಾ ತಮ್ಮ ಜೊತೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ಬೋದು ಇದರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶಗಳು ಇದ್ದಾವೆ. ಹಾಗಾಗಿ ಈ ಏನು ಅಲಯನ್ಸ್ ಇದೆ, ಇಂಡಿಯಾ ಅಂತೇಳಿ ಏನು ಅಲಯನ್ಸನ್ನು ನಾವು ಮಾಡಿದ್ದೇವೆ, ಇದು ನನಗೆ ಅನಿಸುತ್ತೆ ಇವತ್ತಿನ ದಿನದವರೆಗೆ ಈ ಅಲಯನ್ಸ್ನಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಮತ್ತು ನ್ಯಾಷನಲ್ ಪಾರ್ಟೀಸ್ಗಳು ಒಗ್ಗಟ್ಟಾಗಿ ಒಂದು ವೇದಿಕೆಯಲ್ಲಿ ಹೋಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ BJP ಅವರನ್ನು ಮತ್ತು ಅವರ NDA ಅಲಯನ್ಸನ್ನು ಸೋಲಿಸಿ ಮುಂದಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ನಮ್ಮ ಪ್ರೋಗ್ರಾಮ್ ಅನ್ನು ಹಾಕೊಂಡು ಮತ್ತು ವಿ ವಿಲ್ ಫಾರ್ಮ್ ದಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ನಮ್ಮ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ NDA ಸರ್ಕಾರ ಇದ್ದಾಗ ವಾಜಪೇಯಿ ಅವರು 30-35 ಪಕ್ಷಗಳನ್ನು ಒಟ್ಟು ಕಟ್ಟಿಯೇ ಆಡಳಿತವನ್ನು ಮಾಡಿದರು. ಹಾಗಾಗಿ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಪ್ರಶ್ನೆ ಇಲ್ಲ. UPA ಕೂಡ ಇಂಥದ್ದೇ ಒಂದು ಕೂಟವನ್ನು ಕಟ್ಟಿ 10 ವರ್ಷಗಳ ಕಾಲ ಅಧಿಕಾರ ಮಾಡಿ ಇವತ್ತು NDA ಕೂಡ ಅದು ಅಧಿಕಾರ ಮಾಡ್ತಾ ಇದೆ. ಹಾಗಾಗಿ ಈ ಪ್ರಯೋಗ ಹೊಸ ಪ್ರಯೋಗಗಳೇನಲ್ಲ, ಇದು ಒಂದು ಸಕ್ಸಸ್ಫುಲ್ ಪ್ರಯೋಗ ಆಗ್ತದೆ ಅಂತ ಹೇಳೋದು ಹೇಳಿಕ್ಕೆ ರೈಟ್. ರತ್ನ ಮೇಡಮ್, ನಾಯಕರು ಒಂದಾಗ್ಬೋದು, ಕಾರ್ಯಕರ್ತರ ಕತೆ ಏನು? ಏನಿಲ್ಲ, ನಾಯಕರು ಏನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಯಾರು ಎಲ್ಡರ್ಸ್ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡೋದಲ್ವಾ. ನಾಯಕರು ಏನು ಹೇಳ್ತಾರೆ ಜನರಲ್ಲಾಗಿ ಫಾಲೋ ಮಾಡ್ತೀವಿ, ಬಟ್ ಕಾರ್ಯಕರ್ತರಿಗೂ ಅರ್ಥ ಆಗುತ್ತೆ ಸಿಚುಯೇಷನ್. ಫಾಲೋ ಮಾಡ್ತೀವಿ ಅಥವಾ ಫಾಲೋ ಮಾಡ್ದಂಗೆ ಮಾಡ್ತೀವಿ. ಸಿಚುಯೇಷನ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್ ಡೆಫಿನೆಟ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಎಷ್ಟೇ ಯಾವುದೇ ಪಕ್ಷ ಬರಲಿ, ರಾಷ್ಟ್ರೀಯ ಪಕ್ಷ ಯಾವುದೇ ಅಧಿಕಾರಕ್ಕೆ ಬರಲಿ, ರೈತರು ದುಡಿಲೇಬೇಕು, ಅವನು ಉಳ್ಳೇಬೇಕು, ಅವ್ನು ದುಡಿಲೇಬೇಕು. ಆದರೆ ನಾವು ದೇಶದ ಅಭಿವೃದ್ಧಿಗೆ ಯಾರು ಒಳ್ಳೆತನ ಮಾಡ್ತಾರೆ ಅವ್ರ ಜೊತೆಲಿ ಮಾತ್ರ ನಾವು ಹೋಗ್ಬೇಕೇ ಹೊರತು ಯಾರ್ಯಾರೋ ಇದು ಮಾಡಿಕೊಂಡು ಬರೀ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಟ್ಕೊಂಡು ದೇಶನ ಇದು ಫ್ರೀ ಬೀಸಿಂದ ದೇಶನ ದಿವಾಳಿ ತನಕ ಹೋಗ್ತಾ ಇದೆಯಲ್ಲ, ಅಂಥವ್ರ ಜೊತೆ ನಾವು ಕೈಗೂಡಿಸೋದು ಒಳ್ಳೇದಲ್ಲ ಅಂತ ನಾನು. ಅಲ್ಲ, ಇವತ್ತು ಬರೀ ಒಂದು ರಾಜ್ಯದಲ್ಲಿ ರತ್ನ ಅವರು ಒಂದು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದಿರುವಂತ ಗ್ಯಾರಂಟಿ ನೋಡಿ ರಾಷ್ಟ್ರ ಮಟ್ಟದಲ್ಲೇನೆ ಗ್ಯಾರಂಟಿ ಸ್ಕೀಮ್ ಘೋಷಣೆ ಮಾಡ್ತೀರಿ. ಪಂಜಾಬ್, ಪಾಕಿಸ್ತಾನ ಮತ್ತೊಂದು ಶ್ರೀಲಂಕಾ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಗ್ಯಾರಂಟಿ ಬೇಡ ಅಂತ ನೀವು ಹೇಳಿ, ಆ ಧೈರ್ಯ ಇದೆಯಾ? ಉಚಿತ ವೈದ್ಯಕೀಯ ವ್ಯವಸ್ಥೆ ಅದು ಬಿಟ್ಟು ಎಷ್ಟು ಗ್ಯಾರಂಟಿ ಚರ್ಚೆ ಕಂಡೀಷನ್ ಅಪ್ಲೈ ಗ್ಯಾರಂಟಿಗಳನ್ನ ಕೊಡುವಂತದನ್ನ ಮೊದಲು ಬಂದ್ ಮಾಡಿ. ಕಾರ್ಯಕರ್ತರಿಗೆ ನೀವು ಈ ಒಂದು ಫ್ರೀ ಸ್ಕೀಮ್ ಬೇಡ ಅಂತ ನೀವು ಹೇಳುವ ಧೈರ್ಯ ನೀವು ಕರ್ನಾಟಕದಲ್ಲಿ ಹೇಳಿ. ನೀವು ಐವನ್ ಸರ್, ಕರ್ನಾಟಕದಲ್ಲಿ ನಾವು ಯಾವ್ದ್ರ ಬಗ್ಗೆ ಬೇಕಾದ್ರೂ ಚರ್ಚೆ ಮಾಡಬಹುದು. ಚಂದ್ರಯಾನ್ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಕೊನೆ ಚರ್ಚೆ ಬಂದಿಲ್ಲ ಗ್ಯಾರಂಟಿ. ಚಂದ್ರಯಾನ್ ಇಂದ ಬೇಕಾದ್ರೆ ನಾವು ಗ್ಯಾರಂಟಿ ಬಂದ್ರು ಬಡವರಿಗೆ ಕೊಟ್ಟರೆ ನೋವಾಗುತ್ತೆ, ಶ್ರೀಮಂತರಿಗೆ ಕೊಟ್ಟರೆ ಸಮಯ ಆಯ್ತಿದ್ದ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳುವಂತದನ್ನ ಮಾಡಿದ್ರು. ಒಟ್ಟು ಮಾತಿಗೆ ತಪ್ಪಾದ ರೀತಿಯಲ್ಲಿ ಏನೇನು ಹೇಳಿದ್ರು ಕೆಲಸ ಮಾಡಿ ಮೊದಲು. ಆಯ್ತು, ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ. ಮಹೇಶ್ ತೆಂಗಿನಕಾಯಿ ಅವರೇ ಧನ್ಯವಾದ, ಐವನ್ ಡಿಸೂಜಾ ಅವರೇ, ರತ್ನ ಮೇಡಮ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್, BV ಶಿವಶಂಕರ್ ಅವರೇ ನಿಮಗೂ ಕೂಡ ಧನ್ಯವಾದ. ಪ್ರಶ್ನೆ ಇರೋದು ಇಂಡಿಯಾ ಅಂತ ಒಂದು ಮೈತ್ರಿ, NDA ಅಂತ ಒಂದು ಮೈತ್ರಿ. ಇಂಡಿಯಾನಲ್ಲೂ ಆ 3 ಅಕ್ಷರಗಳಿದೆಯಲ್ಲ, N, D ಮತ್ತು A. ಈಗ ಇಂಡಿಯಾ ಅಂತ ಒಬ್ಬರು ಮಾಡಿದ್ರು ಅಂದರೆ ಕ್ವಿಟ್ ಇಂಡಿಯಾ ಅಂತ ಇನ್ನೊಬ್ರು ಅಭಿಯಾನನೇ ಶುರು ಮಾಡಿಬಿಡ್ತಾರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.